ಅಲ್ಲಿ ಕುಂದ ನಿನ್ನ ಅರೆ ಹುಡುಗಿ ಅಂತ ಅವಕಾಶ ನನಗೆ ಸಿಗಲಿಲ್ಲಲ್ಲಪ್ಪ. ಕತ್ತಿಗುರಕ್ಕೆ ನಂಗೆ ನೀ ಸತ್ತೆಜ್ಜಿ ಚೆಲ್ಲಿದ್ರು ನಾನೇನ್ ಮಾಡ್ಲಿ? ನಿನ್ನ ಸಲುವಾಗೆಲ್ಲ ನಾನು ಊರು ತಿರುಗಾಡಕತ್ತಿದ್ದೆ. ನಿನ್ನ ಕಟ್ಟಿಗೊಳಕ್ಕಿಂತ ಮೊದಲು ನಾನು ಒಬ್ಬ ಎಂಥ ಆರಾಮಿದ್ಯ. ಯಾವ ಮುಹೂರ್ತಾಗ ನೀನು ನನಗೆ ಗಂಟು ಹಾಕಿದ್ರು ಆ ಶಿವರುದ್ರಯ್ಯನ ಮಗ ಗೆಟ್ಟು ಶಾಣಯ್ಯ ಆತ ಮನೆ ಹುಚ್ಚ ಆಗ್ಲಿ. ಅಲ್ಲ ಯಾಕೆ ಕಿವಿ ಗಿಟ್ಟಿದ ಆಡಿನಾಗ ಒಂದೇ ಸೌರ ಓದಲಕತ್ತಿದಿ. ಮಾಡ್ಕೊಂಡ ಹಿಟ್ಟಿಗೆ ತಂದು ಹಾಕಬೇಕಾದ್ರೆ ನಿನಗೆ ಎಷ್ಟು ಬಂದೈತಿ ಅಂತೀನಿ. ಇದು ಸಾಯೋತನ ನಿನಗ ಜೋಡು ಬಿಡಕ್ಕೆ ಇಲ್ಲ. ನಿಮ್ಮಪ್ಪ ನನಗೆ ಕರಾರು ಮಾಡಿ ಕೊಟ್ಟಿಲ್ಲ. ಏನಂತ? ನಿನ್ನ ಹೊಟ್ಟಿಗೆ ದುಡ್ದಾಕ್ಬೇಕಂತ. ಅದೇನು ಸಾಯೋತನ ಮನ್ಮುಖ ಹಾವಿನಂಗ ಮಣ್ಣು ತಿಂದ ಬದುಕಬೇಕಂತ ಹೇಳಕತ್ತೀಯ ಹೆಂಗೆ? ಮಣ್ಣೆ ಹಾಕ್ತಿದ್ದಿ ಹಾಕ್ತಿದ್ದಿ ನನ್ನ ಜೀವ ತಿನ್ನ ಬೆನ್ನು ಹತ್ತೀನಿ ಹಂಗ ಬಾಯ್ ತರಕಾರು ತರಕ ಸಾಕು. ಏನು ದೊಡ್ಡದಾಗಿ ಡಬ್ಬ ಚಲ ಮಾಡಕತ್ತೇವ ಸರದಾರ. ಇನ್ನು ದುಡ್ಡು ತಂಡ ಹಾಗೆ ಕುಂದ್ರಿಸಿ ಕೂಳು ಹಾಕಿದ್ರೆ ಎಷ್ಟು ಬಾಯಿ ಬಂಡಾಚಾರ ಮಾಡ್ತಿದ್ದು. ಮತ್ತೆ ನಾನು ಯಾರ್ದಾರ ಮನೆ ಲೂಟಿ ಮಾಡಿ ತಂದು ನೀನು ಸಾವುತನ ತತ್ತಿದ್ಯಾನ? ಅಯ್ಯ ಎಷ್ಟರ ಬೆವರು ಸುರಿಸಿ ದುಡ್ದಿದ್ದೀಯಪ್ಪ. ಬೇಕಪ್ಪ ಪಾವಳದಾಗ ನೋಡು. ಅಲ್ಲ ಹಿರಿಯ ನಿನ್ನ ದುಡ್ಡಿ ಹೋಗಲ್ಲ ದಲಾಲಿ ಅಂಗಡಿಯಾಗ ಹಳೆ ಚೀಲ ದುರಸ್ತಿ ಮಾಡೋದು. ಹೌದು ಅದೇನು ಕಪ್ಪು ಬಸಿ ತೊಳಿತಿದ್ದೆ ಅಂತ ಹೌದಾ? ನಾ ಏನಾರ ಮಾಡ್ಲಿ ನಿನ್ನ ಚೈನಿಗೆ ಏನಾರ ಕೊರತೆ ಮಾಡಿ ನನಗೆ ಹೇಳು. ನಿನ್ನ ಚೈನಿಗೆ ಏನ್ ಕೊರತೆ ಮಾಡಿ? ಸಾಕು ಬಾಯ್ ಮುಚ್ಚು ಬಾಯ್ ಮುಚ್ಚು. ನೀ ದುಡ್ದಿದ್ದು ನಿನಗೆ ಕಟ್ಟಿಗೆ ಮಾಡಿಸ್ಕೊಳಕ ಸಾಲೋದಿಲ್ಲ. ಇನ್ನು ನನಗೆ ಚೈನಿ ಮಾಡಕ್ಕೆ ತಂದು ಹಾಕ್ತಿ. ನಾನು ನೀ ದುಡ್ದಿದ ಚೈನಿ ಮಾಡ್ತೀನಿ. ಏ ಮುಗಿರಿ ನೀನು ಸೀದಾ ಮಾತಲ್ಲ. ನನ್ನ ತಲೆ ವಿಷಯದಾಗ ನೀ ಕೈ ಹಾಕ್ಬೇಡ. ನಿಮ್ ಮನೆ ದೇವ್ರ ತಲೆ ಮೇಲೆ ಕೈ ಇಟ್ಟು ಕೈ ಎಂದು ನೀ ಕೈ ಬಿಚ್ಚಿ ರೊಕ್ಕ ಕೊಟ್ಟು ನನ್ನ ಕಷ್ಟ ಮಾಡಿಸಿದ್ದಿ. ತಿಂಗಳು ಪೂರ್ತಿ ಅವ ಕುಷ್ಟಿಗೆ ನಮ್ಮ ಅಂಗಡಿ ಮುಂದೆ ಕಷ್ಟ ಹೊಡೆದು ಕಷ್ಟ ಮಾಡ್ಕೊಂಡು ಬರ್ತಿದ್ದೆ. ನಾನು ಒಂದು ತಲೆ ಕಷ್ಟ ಸಲುವಾಗಿ ಅವ ಎಷ್ಟೋ ಮಂದಿ ತಲೆ ಕೂದ ನಾನು ಕೊಡೋದು ತಿಪ್ಪಿಗೆ ಹೊರಿಸ್ತಿದ್ದ. ಇಷ್ಟಾದ್ರೂ ಸಬ್ಕ ಹಚ್ಚಲಿಲ್ಲ ಮನಸ್ಸು ಮಾಡಿ ಮಂಡಗತ್ತಿ ತಗೊಂಡು ಕೆತ್ತಿ ಬಿಟ್ಟ ಅಂದ್ರೆ ಮೂರು ದಿವಸ ನೆನಪೈತೈತೆ. ನನ್ನ ಕರೆನ್ಸಿ ಸಮಯ ಅವ್ನ ಕತ್ತಿನ ಕಾಣಿಸ್ತೋಡ. ಸಾಕ್ ಬಿಡ ಸಾಕ್ ಬಿಡ ಬಾಳ ಉಳಿಸ್ಬೇಡ ಬುರುಳಿನ. ಏನ್ ಹೇಳ್ಬೇಡಿ ಅವನ ಕತ್ತಿಗೆ ನನ್ನ ತಲೆ ಅದಂತಾರೈತೆ. ಜರ ನಿನ್ ತಲೆ ಏನಾರ ಆಗಿದ್ದ ಮುಚ್ಕೊ ಮುಚ್ಕೊ ಬಾಯ್ ಮುಚ್ಕೊ. ನಾಲಿಗಿನ ಬಾಯ ಚಂದಾಗಿ ಇಟ್ಕೊಂಡು ಮಾತಾಡೋದಕ್ಕಲ್ಲಿ. ಅಲ್ಲ ಹೀಗೆ ಏನು ಮಾತಾಡಕತ್ತೀನಿ ಏನು ಬಿಡಕತ್ತೀನಿ ಅನ್ನೋದು ಸ್ವಲ್ಪ ಖಬರ್ ಐತಿಲ್ಲ ನಿನಗೆ? ಹೋಗ್ಬಿಡು. ನಿನಗೇನು ಹಿಡಿದು ಕಟಿಂಗ್ ಮಾಡ್ದಂಗ ಆಗ್ತದ? ಯಪ್ಪ ಮತ್ತ ಅದನ್ನ ಮಾತಾಡ್ತಿಲ್ಲೋ ನೀನು. ನೋಡು ಈಗಂತೂ ನಾವು ಆ ಊರ್ ಬಿಟ್ಟು ಈ ಊರಿಗೆ ಬಂದೀವಿ. ಹೊತ್ತರ ರಗಡ್ ಆಗಕತ್ತೈತಿ. ಮುಂದೆ ಹೆಂಗ ಮಾಡೋದು? ಒಂದು ಕೆಲಸ ಮಾಡೋದು. ಹೊತ್ತು ಮುಳುಗಾಕ್ ಬಂದತಿ. ಇವತ್ತ ಇದ ಊರಾಗ ಇರೋಣ. ಕೆಲಸ ಸಿಕ್ತು ಇದ ಊರಾಗ ದುಡ್ಕೊಂಡು ಜೀವನ ಮಾಡೋಣ. ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಮ್ಯಾಗ ಮುಂದಿನ ಊರಿಗೆ ಹೋಗಿ ದುಡ್ಕೊಂತಿದ್ರಾಯ್ತು. ಇಲ್ಲೆಲ್ಲಿ ವಸ್ತಿ ಇರ್ತೀಯ? ಇಲ್ಲೇನ್ ಬೀಗ್ರ ಬಿಜ್ರ ಗುರುತ ಪರಿಚಯ ಇಲ್ಲೆಲ್ಲಿ ಇರೋದು ವಸ್ತಿ? ನಿಮ್ಮ ಮೌನಿನ ದಿನ ತಿಂದ ಹಾಡೋದು ಏನ್ 6 ತಿಂಗಳಾಗ ಪುಸ್ತಕ ತಗೋದು ಅಲ್ಲ. ದಿನ ಒಂದೊಂದು ಊರು ಅಡ್ಡಾಡೋ ಮಕ್ಕಳು ನಾವು. ನಮ್ಗೇನು ಮನ್ನಾಪುರವ್ರು ಗೊತ್ತಾ? ಗೊತ್ತಿಲ್ಲ. ಬಂದೀವಿ ಯವ್ವ
ಗುಂಡಾರ ಸುದ್ದಿ ಕೇಳಿಲ್ಲ ನೀನು? ಯಾಕೆ ಏನಾಯ್ತು? ಗುಡಿ ಗುಂಡಾದಾಗ ನಮ್ಮಂತವ್ರು ಕಾಲಿಟ್ಟ ಜೋಬ್ ಬರ್ತದಿಲ್ಲ, ಎದಿ ಹೊಡ್ಕೊಂಡು ಸತ್ತೋಗ್ಬಿಡ್ತಾವ. ಮತ್ತೆ ಎಂತವ್ರು ಹೋಗ್ಬೇಕು ಗುಡಿ ಗುಂಡಾಕ? ಸ್ಯಾಂಪಲ್ ಸರಿಯಾಗಿ ಕುಡಿಯೋರು, ಸಿಂಪಲ್ ಇಸ್ಪಿಟ್ ಅಂತರ ಹೋಗ್ತಕ್ಕದ್ದು. ಏನು ದೇವ್ರ ಗುಡಿಗೆ ಇಂಥವ್ರು ಹೋಗ್ತಾರ? ಅಲ್ಲೇ ನಾ ಹೇಳಿದ್ದು, ದೇವ್ರ ಗುಡಿಗಳೆಲ್ಲ ಕುಡುಕರು ಬಿಡಾಕ ಬಿಡವ. ಇದನ್ನ ಕಂಡು ದೇವ್ರೇ ಕುಡಿಯೋದು ಕಲ್ತ್ಬಿಟ್ಟಾನ. ಪಾಪ. ಕೈಯಾಗಿನ ಪೂಜೆ ಕೈ ತೆಸ್ಕೊಂತಾವ, ಬಟ್ಟಿ ವಸೂಲಿ ಹಚ್ತಾವ. ನಾವು ಮೂರು ಹನುಮಪ್ಪ ನಾವು ಇಸ್ಪತ್ತಾರ ಚೆನ್ನಾಗಿ ತುಂಬಿಡದ ಯಾರು ಹೋಗದ ಸುದ್ದಿನ ಹೊತ್ತು ಒಂದಾಗ ಮೈ ಮೇಲೆ ಹಂಗಿ ಸವಿ ಹಾಕೊಂಡ್ಬಿಟ್ಟಿರ್ತಾವ. ಮೈಯ ಸಾಕ್ರೆ ನಿಮ್ಮಂತವ್ರು ಹುಡ್ಕೊಂಡು ನಿತ್ಯಾನಂದ ಸ್ವಾಮಿ ಎಳ್ಳು ಹಾಕೊಂಡು ಚಲೋ ಚಲೋ ದೇವ್ರ ಹೆಸರು ಸದ್ಯ ಕೆಲ್ಸಕತ್ತೀನಿ. ದೇವರು ನಮ್ಮ ಹಿರಿಯರ ಕಾಲ ಇದ್ದಂಗಿಲ್ಲ. ಹೊಸ ಒಡವೆ ಮಾಡಿಸ್ಕೊಡೋದನ್ನ ದೇವರೆಷ್ಟು, ಕೋಳಿ ಕುದಿ ಮಾಡಿಸೋದನ್ನ ಕೊಡೋದನ್ನ ದೇವರೆಷ್ಟು, ಗಾಂಜೆ ಸರಿಯಾಗಿ ಕೇಳೋ ದೇವರೆಷ್ಟು, ಇಂತಿಂತ ದೇವರು ನಮ್ಮೂರಾಗ. ಸಾಕ್ ಬಿಡು ಮರೆ, ಮಾತಾಡಕತ್ತಿದ್ದೀನಿ ಏನು ಮಾತಾಡ್ತೀಯೋ ಏನು ಬಿಡ್ತೀಯೋ ದೇವ್ರಿಗೆ ಹತ್ತಿದ ಮಾತು ನೋಡಿ. ನೀ ಮಾತಾಡೋ ಮಾತು ಕೇಳಿದ್ರೆ ಕತ್ತಿಗೆ ಜ್ವರ ಬರ್ತಾವ. ಅವು ಕಡಿಮೆ ಆಗ್ಬೇಕಾದ್ರ ಈಗ ನಿನ್ನ ಮಾತು ಕೇಳ್ಬೇಕಲ್ಲ. ನಮಸ್ಕಾರ ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಸರ್ಪಂಚ. ಹಿರಿಯ ಏನಾಯ್ತು? ನಮಸ್ಕಾರ ನಮಸ್ಕಾರ ರೀ ಸಾವು. ನಮಸ್ಕಾರ ರೀ ಸರ್. ಯಾವಾಗ ನಮಸ್ಕಾರ ನಮಸ್ಕಾರ. ನಾವು ಸರ್ಪಂಚರ ಅನ್ನೋದು ಸುತ್ತ 50 ಹಳ್ಳಿಗೆ ಗೊತ್ತೈ. ಯಾಕೆ ನಾವು ಹೆಂಡತಿ ನಮಸ್ಕಾರ ರೀ ಅಪ್ಪ. ಏ ಹಿರಿಯ ಏನಾಯ್ತು? ಸರಿ ಹೇಳಿದ್ರೆ ಕೇಳ್ರಿ, ಸುಳ್ಳು ಹೇಳಿದ್ರೆ ಕೇಳ್ತಾರಿ. ನಮ್ಮ ಪಾಲಿಗೆ ನೀವ ದೇವ್ರು ನೋಡ್ರಿ. ಹೌದು, ಈ ಸದ್ಯಕ್ಕೆ ಕರೆ ಹೇಳ್ಬೇಕಂದ್ರ ನೀವ ನಮಗ್ ಪಾಲಿಗೆ ದೇವ್ರು. ಏ ದೇವ್ರು ಅಷ್ಟೇ ಯಾಕ ಅವ್ರ ಅಪ್ಪಂದು ನಿಮ್ಮ ಅಪ್ಪನ ಮನೆಗೆ ಏನು ಗಂಟು ಖರ್ಚಾಗೋದು ಕೇಳುತ್ತೆ ಒಂದು ಮಾತು ಅನ್ನ ಅಂತ ಅಂದ. ಏ ಮೂರ್ತ ನೀವು ಶಟ್ ಮೂರ್ಖ ಅಂತ ನೀವು ನಂಗಂದ್ರೇನ್ರಿ? ನನ್ನ ಮೂರ್ಖತನ ನಿಮಗೇನ್ ಗೊತ್ತಾದ್ರೆ? ಓಷಾದಂಗ್ ಮಾತಾಡ್ಬೇಡ. ಏನು ಬಾಯಿ ಒಳಗೆ ಹೊಲ್ಕಿದ್ದ ಹೊಲ್ಲ. ನೀವು ಹಳ್ಳಿನ ಡಾಕ್ಟ್ರನ್ರಿ? ಇರ್ಬೇಕು ಬಾಳ ಮಾಡಿ ಇಂಥ ಊರಾಗ ಇಂಥ ಡಾಕ್ಟ್ರ್ ಅಲ್ರಿ. ನಾವು ನಿಮ್ಮ ಹತ್ರ ಹೊಲ್ಲ ಕಿಚ್ಕೊಂಡಿಲ್ಲ ಅಲ್ರಿ. ಬಹುಶಃ ಒಬ್ಬ ಅಡಿಗೆರ ಮಾದೇವ ಅಲ್ಲೇ ಸಮೀಪಕ್ಕನ ಅವನ ಹಲ್ಲು ಏನಾದ್ರು ಕಿತ್ತೇಬೇಕು ನೋಡ್ರಿ. ಯಾಕಂದ್ರೆ ಅವನ ಬಾಯಾಗ ಒಂದು ಹಲ್ಲಿಲ್ಲ, ಒಟ್ಟಿನ ಕಿತ್ತಿರೋ ನೀನು ನೋಡ್ರಿ ಅವ ಬಾಯಾಗ ಹಲ್ಲು. ಅಲ್ಲೇ ನಾವ್ಯಾರ ಗುರುತರ ಐತೆ ಎಲ್ಲಿ ಹೇಳಿದ್ರು ತಲೆ ಬೋಜನೆ ಹೋಗಲ್ಲ ತಲೆ. ಹಿರಿಯ ನಾ ಹೇಳ್ತೀನಿ ಅಲ್ಲ ನಾ ಹೇಳ್ತೀನಿ, ನೀವು ಹೇಳ್ಬೇಡ ಅಲ್ರಿ. ನಿಮ್ಮನ್ನ ನೋಡಿದ್ರೆ ಒಂದು ನಮೂನಿ ಪೈಕೇನಿ ನಮ್ಮ ಕುಷ್ಟಗಿ ಬಸ್ ಸ್ಟ್ಯಾಂಡ್ನಾಗ ಪೈಕೇನಿ ತೊಳೆಯೋ ಕಾಂಟ್ಯಾಕ್ಟ್ ಆಗ್ತಾರೆ. ಆದ್ರೂ ಯಾವ ಚೈನಿದೆಯೋ ಮರಯ್ಯ. ನಿಮ್ಮನ್ನ ನೋಡಿದ್ರೆ ಪೈಕೇನಿ ತೊಳೆಯೋದ್ರಿಂದ ಕಾರಣದಲ್ರಿ ಅಪ್ಪ. ಅಲ್ಲೇ ಅಪ್ಪ ನಾವು ಈ ಊರ್ ಸರ್ಪಂಚ ಅದೀನಿ. ಈ ಊರ್ ಸರ್ಪಂಚ ಹೌದಾರ? ನಾನೆಲ್ಲ ಏನೆಲ್ಲ ಮಾತಾಡ್ಬಿಟ್ನಲ್ರಿ ಅಪ್ಪ. ಈಗ ನಾನು ಮಾತಾಡಿದ್ದು ಪೈಕೇನಿ ಅಂತ ಹೇಳಿಲ್ರಿ, ಅದ್ರ ಸ್ವಲ್ಪ ಹೊಟ್ಟೆಗೆ ಹಾಕ್ಯಲ್ರಿ. ಏನಿಲ್ಲ ಹೊಟ್ಟೆಗೆ ಪೈಕೇನಿ ಅಂತ ಭಾಷೆ ನಾ ಹಂಗಲ್ರಿ ಮಾತು, ಆ ಮಾತು ಹೊಟ್ಟೆಗೆ ಹಾಕ್ಯಲ್ರಿ. ಏ ಹಿರಿಯ ತುಪ್ಪ ತಾನ ಹೌದಾ? ಯಪ್ಪ ನನ್ನ ಗಂಡ ಮಾತಾಡಿದ್ದು ತುಂಬಾ ತಪ್ಪಾತೆ ತಪ್ಪಾತು. ಹೌದು ನೀವ ನಾವ್ ಹಿಂಗಾರಿ ಹುಬ್ಬಳ್ಳ್ಯಾಗ ಅಲ್ಲಿದು ನಾನು ಹೇಳಿದ್ಯ ಇಡಿಸಿಲ್ಲಂತ್ರಿ. ಏನ ಹೇಳಿಸಿಲ್ಲ ಹವ ರೀ ಅಲ್ಲಿ ನನ್ನ ಹೆಂಡತಿಯ ಇಡಿಸ್ಲಿಲ್ರ. ಅದಕ್ಕೆ ಇಲ್ಲೇ ಒಂದು 4 ವರ್ಷ ಎಲ್ಲಾರ ಸಣ್ಣ ಹಳ್ಳಿಯಾಗ ಇರ್ಬೇಕಂತ ಹೊಂಟಿವ. ಇಲ್ಲೇ ಒಂದು ಯಾವಾಗ ಕೆಲಸ ಸಿಕ್ತ್ರಿ ಬಹಳ ಅನುಕೂಲ ಆಗತ್ರಿ. ಯಾವಾಗ ಒಂದು ಕೆಲಸ ಹಚ್ಕೊಡ್ರಿ ದೇವ್ರ. ರೈತ ಏನ್ರಿ ರೈತ ಹೌದು ಬಾನನ್ ಕೂಡ ಸದ್ಯ ನಮ್ಮ ಪಂಚಾಯತಿಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂತೀವಿ. ಅಪಾರ್ಟ್ಮೆಂಟ್ ಅಂದ್ರಿ ಹಾಜರ್ ಮಾಡ್ಕೊಂತೀವಿ. ಮಗನ ಪಾಪ ನಿಮ್ಗ ಇಂಗ್ಲಿಷ್ ಬರಂಗಿಲ್ಲ ಅಂತ ಕಾಣುತ್ತ. ಅಂದಲ್ಲ ನಮಗೆ ಏನ್ ಗೊತ್ತಾಗ್ಬೇಕು ಬಿಡ್ರಿ ಅಪ್ಪ. ಅದನ್ನ ಕಲಿಯೋದು ನಿಮ್ಮಂತರ ತ್ರಾಣನಲ್ಲಪ್ಪ. ನಾವು ಸರ್ಪಂಚರಾದ ಮೇಲೆ ರೊಕ್ಕ ಕ್ಷಣತನ ಮಾಡ್ಲಾರ್ದನ ಶಿಕ್ಷಕವ್ರಿಗೆ ರೊಕ್ಕ ಕೊಟ್ಟು ಇಂಗ್ಲಿಷ್ ಕಲ್ತೀವಿ. ಇಂಗ್ಲಿಷ್ ಈಗ ಈ ಊರಿಗೆ ದೊಡ್ಡ ಇಂಗ್ಲಿಷ್ ಪಂಡಿತ ಅಂದ್ರ ನಾನಪ್ಪ. ಮಾತಿನ ಮೇಲೆ ಗೊತ್ತಾಗುತ್ತಲ್ರಿ. ಇನ್ನು ಈ ಊರಿಗೆ ದೊಡ್ಡ ಶ್ರೀಮಂತರು ಅಂದ್ರೂ ನಾವು ನೋಡಿದ್ರ
ಗೊತ್ತಾಗುತ್ತಲ್ರಿ. ನಮ್ಮ ಅಧಿಕಾರಕ್ಕೆ ಬಾ. ಈ ಊರಾಗ ನಮ್ಮ ಅಧಿಕಾರ ಹೆಂಗಪ್ಪ ಅಂತಂದ್ರ ನಾವು ಊರಾಗ ಹೊಂಟಿವಿ ಅಂದ್ರ ಸಣ್ಣ ಹೆಣ್ಮಕ್ಳು ಗಳ್ಮಕ್ಳು ಹೊರದು ಸಾಯ್ತಾವ. ಶರಣ ಹೊರದು ಸಾಯ್ತಾವ. ಹಂಗ ನಾವು ಕಾಯ್ಕೊಂಡಿವಿ. ಅಲ್ರಿ ಪಂಚಾಯತ್ ನಮ್ ಕೆಲಸ ಏನ್ರಿ? ಪಂಚಾಯತ್ಯಾಗ ನಿನ್ ಕೆಲಸ ನೋಡಪ್ಪ. ಊರಾಗ ನಾವು ಲೈಟ್ ಹಚ್ಚಬೇಕು. ಆಯ್ತ್ರಿ. ಆಫೀಸಿನ ಕಸ ಹೊಡಿಬೇಕು. ಆಯ್ತ್ರಿ. ಆಮೇಲೆ ಊರಾಗ ನೀರ್ ಬಿಡಬೇಕು. ಆಮೇಲೆ ಆ ಬೇಲಿ ಕಟ್ಟಿಗೆ ಪಂಚಾಯತಿ ವಿಷಯ ಮಾತಾಡ್ತಿರ್ತಾರಲ್ಲ, ಅದನ್ನ ತಂದು ಕೂತು ನಮಗಾಗಿ ಹೇಳಬೇಕು. ನಂತರದಲ್ಲಿ ಆಫೀಸ್ಗೆ ದೊಡ್ಡವರು ಅಧಿಕಾರಿಗಳು ಬರ್ತಿರ್ತಾರಲ್ಲ, ಅವ್ರಿಗೆ ಕುರ್ಚಿ ಹಾಕಿ ಹಾಸಿಗೆ ಕೂಡ್ಸ್ಬೇಕು. ಇಷ್ಟು ನಿನ್ನ ಪಂಚಾಯತ್ ಒಳಗೆ ಕೆಲಸ. ಅಷ್ಟ ಯಾಕ್ರಿ? ಅವ್ರು ಮಲಗ್ತೀವಿ ಅಂದ್ರ ಆಸಿ ಒಚ್ಚಿ ಮಲಗ್ತೀವಿ. ಆದ್ರ ನನ್ನ ಮಗ ನಿನ್ನ ಪಗಾರ ನೋಡಪ್ಪ, ಮಂಥಲಿ 30 ರೂಪೀಸ್, ಮುಂದ 2 0. ಏನ್ರಿ ಎಲ್ಲ ಕೂಡಿ ಏಟಾತ್ರಿ? ಸ್ವಲ್ಪ ಕಸ್ತೂರಿ ಕನ್ನಡವಾಗಿ ಹೇಳ್ರಿಪ್ಪ. ತಿಂಗಳಿಗೆ 3,000 ಆಗತ್ತೆ ನೋಡಪ್ಪ. ತಿಂಗಳಿಗೆ 3,000. 3,000? ಏನ್ರಿ ಇದು? 3,000 ಅಂದ್ರೆ ಯಾರ ಜೊತೆ ಬಟ್ಟಿ ಬರಲ್ಲ. ಏನಿದು 3,000? ನೀವಂತೂ ಇರ್ತಾ ಏರಿಸ್ತಿರಲ್ಲ. ನಾವು ಇರೋದೇ ಎಸಕಲೆ. ಹೌದಾ? ಹಂಗಾರೆ ಪಾದ ಹಾಕ್ಬಿಡ್ರಿ. ಈ ಊರಿಗೆ ಸರ್ಪಂಚ್ ಅಂದ್ರನ ನೀವರೇ. ದೊಡ್ಡ ಇಂಗ್ಲಿಷ್ ಪಂಡಿತ್ ಅಂದ್ರನು ತಾವ ದೇವ್ರ. ಶ್ರೀಮಂತರ ಅಂದ್ರನು ನೀವೇ. ಮತ್ತೆ ನಾನು ಮುಂದೆ ಅಲ್ಲ ಬುಗುಡಿ, ಹರುಗುಚ್ಚರಾಗ ಕಡೆ ಹುಲ್ಲು ಬೀಜ ಸಿಡಿದು ಬೀಜ ಮಗ ಇದು. ಹಂಗಾಗಿ ಇದ್ರ ತಲೆ ಸುತ್ತೈತೆ. ಈ ಊರಾನ ಮಂದಿ ಹಿರಿತನ ಇಂಥ ಹುಚ್ಚಲ ಮಗನ ಕೈಯ ಕೊಟ್ಟು ಮಾರಾಯ. ಅವನಿಗೆ ಬುದ್ಧಿ ಬ್ಯಾಡ ಮಾಡ್ತೀನಿ ನಾನು. ಬಾ 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 ಹೋಗ್ ಬಾ. ಹೆಂಗಿದ್ರೆ ಕೆಲಸ ಸಿಕ್ತು. ಇದು ಯಾವಾಗಲೂ ಅವ್ಗೆ ಯಾವಾಗ ತಲೆಯಾಗ ವಿಚಾರ ಬರ್ತಾನ ಅವಾಗ ಏರಿಸ್ತಾನ, ನೀ ಏರಿಸ್ಕೊ. ನಾನ್ ಎರ್ಸಿ ಹಾಕಲ್ಲ, ನೀನ್ ಎರ್ಸಿ ಹಾಕಿ. ನನಗೆ ಕೆಲಸ ಕೊಟ್ಟಿದ್ದು ಹೌದಲ್ಲ.